ಹಲೋ. ಹಲೋ. ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ. ನಮಸ್ಕಾರ ತಾಯಿ, ಹೇಳಮ್ಮ. ಅಣ್ಣ, ಅಣ್ಣ ಚೆನ್ನಾಗಿದ್ದೀರಾ ಅಣ್ಣ? ಅದ್ಭುತವಾಗಿದ್ದೀನಮ್ಮ ತಾಯಿ, ನೀವ್ ಹೇಗಿದ್ದೀರಮ್ಮ? ತುಂಬಾ ತುಂಬಾ ಚೆನ್ನಾಗಿದ್ದೀವಿ ಅಣ್ಣ. ರಾಯರ ಅನುಗ್ರಹ ನಮ್ಮ ಮೇಲೆ ತುಂಬಾ ಇದೆ ಅಣ್ಣ. ತುಂಬಾ ರಾಯರು ನಮ್ಮ ತುಂಬಾ ಚೆನ್ನಾಗಿ ಕಾಪಾಡ್ತಿದಾರ ಅಣ್ಣ. ಓಕೆ ಅಮ್ಮ, ಎಲ್ಲಿಂದ ಹಾ. ಮಾತಾಡ್ತಾ ಇರೋದು? ಅಣ್ಣ, ನಾವು ಬೆಂಗಳೂರಿಂದ ಮಾತಾಡ್ತಿರೋದು. ಬೆಂಗಳೂರು ಈ ದನಿ ಇದು ಮಾರತಳ್ಳಿ ವೈಟ್ ಫೀಲ್ಡ್ ಹತ್ರ ಅಲ್ಲ? ಹೌದು ಅಣ್ಣ, ಹೌದು. ಓ ನಮಸ್ಕಾರ ತಾಯಿ, ಹೇಳಮ್ಮ, ಆ, ಹೇಗಿದ್ದೀರಾ? ಅಣ್ಣ ತುಂಬಾ ಚೆನ್ನಾಗಿದ್ದೀವಿ ಅಣ್ಣ. ನಿಮ್ಮ ನೀವ್ ಧ್ವನಿ ಹೇಳ್ಕೊಟ್ಟಂತ ಹ್ಮ್. ವ್ರತ ದಿನ ನಾವು ತುಂಬಾ ಚೆನ್ನಾಗಿದ್ದೀವಿ ಅಣ್ಣ. ನಾನು ಪೂರ್ತಿ ಮಾಡಿದ್ದೀನಿ. ಈ ಬರೋ ಗುರುವಾರ ಮಾಡಿದ್ರೆ 9 ವಾರ ಫುಲ್ಲು ಆಗುತ್ತೆ ಅಣ್ಣ. ಓಹೋ, ಅಂದ್ರೆ ಆ, 8 ವಾರ ಆಗಿದೆ, 8 ವಾರದ ಆ, ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದಣ್ಣ. ಅಂದ್ರೆ ಇದು ಮತ್ತೆ 9ನೇ ವಾರ, ನೆಕ್ಸ್ಟ್ ವಾರದ್ರೆ 9 ವಾರ ಆಗುತ್ತೇನಮ್ಮ? ಆಗುತ್ತೆ ಅಣ್ಣ. ಏನಮ್ಮ, ಅವತ್ತಿನ ದಿನದಲ್ಲಿ ಎಷ್ಟು ಹತ್ಕೊಂಡು ಕರೆ ಮಾಡಿದ್ರಿ? ಹೌದಣ್ಣ. ಹಾ, ಹ್ಮ್. ಹತ್ಕೊಂಡು ಕರೆ ಮಾಡಿದ್ರಿ, ಇವತ್ತು ಖುಷಿಯಿಂದ ಮಾತಾಡ್ತಾ ಇದ್ದೀರಲ್ಲ. ಹಾ. ಹೌದಣ್ಣ, ತುಂಬಾ ಖುಷಿ ಆಗ್ತಿದೆ ಅಣ್ಣ. ನಾನು ನಿಜವಾಗ್ಲೂ ಮೊದ್ಲು ನಾನು ಪೂಜೆ ಮಾಡ್ತಿದ್ದೆ. ನೀವು ಮಾಮೂಲಿ ವ್ರತಗಳನ್ನ ಹೇಳಿರ್ಲಿಲ್ಲ. ಹಾ, ಫಸ್ಟ್ ಹಾ, ಪೂಜೆ ಮಾಡ್ತಿದ್ದೆ, ಮಾಮೂಲಿ ಮಾಡ್ತಿದ್ದೆ. ಅಯ್ಯೋ ಬಿಡು, ರಾಯರಿದ್ದಾರೋ ಇಲ್ಲವೋ ಏನೋ, ಹಾ, ಹಾ, ನಿಮ್ಗೇನು ಒಳ್ಳೇದೇ ಮಾಡಿಲ್ಲ ಅನ್ಕೊಂಡು ಹೊತ್ಕೊಂಡು ಸುಮ್ನಿದ್ದೆ. ಹಾ, ಹಾ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ನಂಬರ್ ನೋಡಿ ಹುಡುಕಿ ಹ್ಮ್, ಕಾಲ್ ಮಾಡಿ, ಮತ್ತೆ ನೀವ್ ಹೇಳ್ಕೊಟ್ಟಂತ ವ್ರತದಿಂದ ನಂಗೆ ತುಂಬಾನೇ ಒಳ್ಳೇದಾಯ್ತಣ್ಣ. ಸಂಸಾರ ಎಲ್ಲ ಚೆನ್ನಾಗಿದೆ ಇವಾಗ. ಓಹೋ, ನಮ್ಮ ಒಳ್ಳೇದು. ಮನೆಯವರು ಕೂಡ ಸ್ವಲ್ಪ ಚೆನ್ನಾಗಿದ್ದಾರೆ. ಏನು ಆತರ ಪ್ರಾಬ್ಲಮ್ ಏನಿಲ್ಲ ಅಣ್ಣ. ಮತ್ತೆ ನೋಡಮ್ಮ, 7ನೇ ವಾರದಲ್ಲಿ ನಾವು ರಾಯರ ಸನ್ನಿಧಿಗೆ ಹೋಗಿದ್ವಣ್ಣ, ಮಂತ್ರಾಲಯಕ್ಕೆ. 7ನೇ ವಾರದಲ್ಲಿ ಹೋಗಿದ್ದೀರಾ? 7ನೇ ವಾರದಲ್ಲಿ ಹೋಗಿದ್ವಿ ಅಣ್ಣ. ಅವತ್ತಿನ ದಿನದಲ್ಲಿ ನನ್ನನ್ನು ಯಾವಾಗ ಕರೆಸು ಅಂತಾರೋ ಏನೋ ಅಯ್ಯೋ ಗೊತ್ತಿಲ್ಲ. ಅಣ್ಣ, ನಾನ್ ನಿಜವಾಗ್ಲೂ ಅಣ್ಣ, ಎಲ್ಲಾರು ವಿಡಿಯೋ ಹಾಕ್ತಿದ್ರು, ಎಲ್ಲಾರ್ನು ನೋಡ್ತಿದ್ದೆ ವಿಡಿಯೋದಲ್ಲಿ. ಅಯ್ಯೋ, ನನಗೆ ಆ ದೇವ್ರನ್ನ ನೋಡಕ್ಕೆ ಭಾಗ್ಯನೇ ಇಲ್ವೇನೋ, ನನ್ನ ಅದೃಷ್ಟನೇ ಮಾಡಿಲ್ವೇನೋ, ಮನೇಲೆ ಪೂಜೆ ಮಾಡ್ಬೇಕು, ಹಾ, ಹಾ, ನಾನು ಅಲ್ಲಿ ಹೋಗಿ ನಾನು ನೋಡ್ಬೇಕು ಅನ್ನೋದ್ ಎಲ್ವೇನೋ ಅಂತ ತುಂಬಾ ಬೇಜಾರಾಗ್ತಿತ್ತಣ್ಣ. ಹಾ, ಹಾ, ನಮ್ ಹಾ. ಮನೆಯವ್ರ ಬಾಯ್ಲೆ ಬಂತು, ನಡಿ ರಾಯರ ಸನ್ನಿಧಿಗೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡ್ ಹೋದ್ರಣ್ಣ ಅವ್ರು. ಓಹೋ, ನೋಡಿ, ಆತರ ನಿಮ್ ಆಯ್ತಣ್ಣ. ಯಜಮಾನ್ರೇ ಕರೆದುಕೊಂಡು ಹೋಗ್ತಾರೆ ಅಂತ ಹಾ. ಹೇಳಿದ್ದೆ. ನಿಮ್ ಯಜಮಾನ್ರೇ ಹೌದು. ಕರೆದುಕೊಂಡು ಹೋಗಿದ್ದಾರೆ ತಾಯಿ. ಹಾ. ಅದೇ ಹೌದಣ್ಣ. ಮುಖಾಂತರದಲ್ಲಿ ಆ ಎಷ್ಟು ಹತ್ಕೊಂಡು ಫೋನ್ ಮಾಡ್ತಾ ಇದ್ದೀರಿ. ಒಂದು ಹ್ಮ್. ಟೈಮ್ ಅಲ್ಲಿ ನೀವು ನನಗೆ 9 ವಾರ ಹ್ಮ್. ಮುಗಿಕಿನ ಮುಂಚಿತವಾಗಿ ಸುಮಾರು ಹತ್ಕೊಂಡು ನನಗೆ ಕರೆ ಮಾಡ್ತಾ ಇದ್ದೀರಿ. ಈಗ ಅಳು ಎಲ್ಲ ನಿಲ್ಸಿದ್ದೀರಲ್ವಾ? ಹೌದು ಅಣ್ಣ, ಮನಸ್ ಮನೇಲಿ ಶಾಂತಿ ನೆಮ್ಮದಿ ಮನೇಲಿ ಕೊಟ್ಟಿದ್ದಾರಲ್ವಾ? ತುಂಬಾ ಶಾಂತಿ ನೆಮ್ಮದಿ ಇದೆ. ಹ್ಮ್, ಹ್ಮ್. ಚೆನ್ನಾಗಿದೆ ಅಣ್ಣ, ಆತರ ಏನು ಪ್ರಾಬ್ಲಮ್ ಇಲ್ಲ ಅಣ್ಣ ಮನೆಯಲ್ಲಿ. ಖಂಡಿತ ಮತ್ತೆ ನೈಟ್ ರಾಯರಿರೋದು ಕೂಡ ಸತ್ಯ. ನಾನು ಪೂಜೆ ಮಾಡ್ತಿದ್ದೆ ಅಣ್ಣ. ನೈಟು ಹ್ಮ್, 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 ನನ್ ಮಾಮೂಲಿ ಹಿಂಗೆ ಹೂವ ಕೇಳ್ದೆ, ಪ್ರಸಾದ ಕೇಳ್ದೆ, ಹೂ ಪ್ರಸಾದ ಕೇಳ್ದೆ. ರಾಯರೇ, ನೀವು ನನ್ನನ್ನು ಕಾಪಾಡ್ತೀರಾ ಅನ್ನೋದೇ ಆದ್ರೆ ನನ್ನ ಜೊತೆ ಇರ್ತೀರಾ, ನನ್ನನ್ನು ಕಾಪಾಡ್ತೀರಾ, ಹ್ಮ್, ಹ್ಮ್, ಯಾವಾಗ್ಲೂ ನನ್ನ ಜೊತೆ ಇರ್ತೀರಾ ಮಗು, ನಿನ್ನ ಕಾಪಾಡ್ತೀನಿ ಅನ್ನೋದೇ ಆದ್ರೆ ನಂಗೆ ಯಾವ ಕಡೆಲಾದ್ರೂ ಯಾವ ಭಾಗದಲ್ಲಾದ್ರೂ ಪ್ರಸಾದ ಕೊಡಿ ರಾಯರೇ ಅಂದಿದ ತಕ್ಷಣ ಕೊಟ್ರು ಅಣ್ಣ. ಹ್ಮ್, ಹ್ಮ್, ಕೊಟ್ಟು ಹ್ಮ್, ಹ್ಮ್. ತುಂಬಾ ಖುಷಿ ಆಯ್ತಣ್ಣ. ಖಂಡಿತ. ಮತ್ತೆ ಇನ್ನೂ ಒಂದು ಕೇಳ್ದೆ, ನಾನೇನೋ ಮತ್ತೆ ನೀವು ನಮ್ಮ ಮನೇಲಿ ಇದ್ದೀರಾ ರಾಯ್ರೆ, ನೀವು ನೆಲ್ಸಿದ್ದೀರಾ ರಾಯ್ರೆ, ನೀವು ಇದ್ದೇ ಇದ್ದೀರಾ ಅಲ್ವಾ ರಾಯ್ರೆ ಅಂತ ಕೇಳಿದ ತಕ್ಷಣ ಅದು ಕೂಡ ಹೂ ಪ್ರಸಾದ ಕೊಟ್ಟು ಮನೇಲಿ ಒಂಥರ ವೈಬ್ರೇಷನ್, ಏನೋ ಒಂಥರ ಖುಷಿ ಆಯ್ತಣ್ಣ ಮನೇಲಿ. ಖಂಡಿತಮ್ಮ, ಮತ್ತೆ ಇನ್ನೂ ಒಳ್ಳೇದಾಗಲಿ. ಒಂದಾಯ್ತಣ್ಣ, ಇನ್ನೊಂದು ಮಗುಗೆ ನಿನ್ನೆಯಿಂದ ಹುಷಾರಿರ್ಲಿಲ್ಲ, ಮೊನ್ನೆಯಿಂದ. ಹ್ಮ್, ಹ್ಮ್, ನೆನ್ನೆ ನೈಟ್ ಫುಲ್ಲು ಮಾಮೂಲಿ ಜ್ವರ ಇತ್ತು. ಹ್ಮ್, ಹ್ಮ್, ನಾನು ಔಷಧಿ ಹಾಕಿದ್ದೆ. ಮತ್ತೆ ಪಾಪುಗೆ ಹೇಳ್ಕೊಟ್ಟೆ, ರಾಯರನ್ನ ಹ್ಮ್, ಬೇಡ್ಕೋ ತಾತ, ನನ್ನನ್ನ ಕಾಪಾಡಿ ತಾತ, ನನ್ಗೆ ಜ್ವರ ಎಲ್ಲ ಬಿಟ್ಟು ಹೋಗ್ಬೇಕು ತಾತ, ಹ್ಮ್, ನಾನು ಹುಷಾರಾಗ್ಬೇಕು ತಾತ, ನನ್ನನ್ನ ಕಾಪಾಡಿ ತಾತ ಅಂತ ಕೇಳು ಅಂತಂದೆ. ಹ್ಮ್, ಅವಳು ಹಂಗಿನೇ ಕೇಳಿದ್ಲು. ಮತ್ತೆ ರಾಯರದ್ದು ಮಂತ್ರ ಕೂಡ ಹೇಳ್ಕೊಟ್ಟೆ ಅವಳಿಗೆ. ಹ್ಮ್, ಹ್ಮ್, ಅವಳು ಹ್ಮ್, ಅದನ್ನ ಹೇಳಿದ್ಲು. ಮತ್ತೆ ಹ್ಮ್. ಬೆಳಗ್ಗೆ ಅಷ್ಟರಲ್ಲಿ ಎದ್ದು ನೋಡಿದ್ರೆ ಅವಳಿಗೆ ಜ್ವರನೂ ಇಲ್ಲ, ಏನಿಲ್ಲ, ಚೆನ್ನಾಗಿ ಆಟ ಆಡ್ತಿದ್ದಾಳಣ್ಣ. ಅದೇ ನಿಜವಾಗ್ಲು ಎಷ್ಟು ಅದೇ ಮಿರಾಕಲ್ ಪವಾಡ, ಅಂದ್ರೆ, ರಾಯರಿದ್ದಾರೆ ಅಣ್ಣ, ನಿಜವಾಗ್ಲೂ ಇದ್ದಾರೆ ಅಣ್ಣ ರಾಯರು. ಅದೇ ಪವಾಡ. ಇವಾಗ 8 ವಾರದ ಹಿಂದ್ಗಡೆ ನನಗೆ ಫೋನ್ ಮಾಡಿ ಅಷ್ಟು ನೊಂದ್ಕೊಂತ ಇದ್ರಿ. ನನ್ನ ಜೀವನನೇ ಹಾ. ಸಾಕಾಗೋಗ್ಬಿಟ್ಟಿದೆ ಸ್ವಾಮಿ, ನನಗೆ ನಾನು ಸತ್ತು ಹೌದಣ್ಣ. ಹೋಗ್ಬೇಕು, ನಾನು ಬದುಕಬಾರ್ದು ಅಂತ ಹೇಳ್ತಾ ಇದ್ರಿ. ಇವತ್ತು ನೋಡಿ ಹೌದಣ್ಣ. ಎಷ್ಟು ಅನುಗ್ರಹ. ಬೇಡಮ್ಮ, ತಾಳ್ಮೆ ಇರ್ಬೇಕು, ನಂಬಿಕೆ ತಾಳ್ಮೆ ಇವೆರಡೂ ನಿಮ್ಮಲ್ಲಿ ಇತ್ತು ಅಂದ್ರೆ ಹೌದಣ್ಣ. ಜೀವನದಲ್ಲಿ ಖಂಡಿತ ನಿಮ್ಗೆ ಯಶಸ್ವಿ ಆಗುತ್ತೆ ಅಂತ ಅವತ್ತು ಹೇಳ್ಕೊಟ್ಟಿದ್ದೆ ನಾನು. ಆದ್ರೆ ರಾಯರಿಗೆ ನಿಮ್ಮ ವ್ರತವನ್ನು ಸಲ್ಲಿದೆ, ನೀವು 9 ವಾರ ವ್ರತವನ್ನು ಮಾಡಿದ್ದೀರಾ. ಅದೇ ಮುಖಾಂತರದಲ್ಲಿ ರಾಯರು, ನನ್ನ ಮಗಳು ಯಾರು ಭಕ್ತಿಯಿಂದ ನನ್ನ ಹತ್ರ ಬರುತ್ತಾರೆ ಅವ್ರಿಗೆ ಖಂಡಿತ ನಾನು ಅನುಗ್ರಹ ಮಾಡ್ತೀನಿ. ಯಾರು ನನ್ನ ಜೊತೆ ತಡವಾಗಿ ಬರುತ್ತಾರೆ ಅವ್ರಿಗೆ ತಡವಾಗಿ ಅನುಗ್ರಹ ಮಾಡುತ್ತೇನೆ. ಆದ್ರೆ ಒಟ್ಟಿನಲ್ಲಿ ನೀವೆಲ್ಲರೂ ನನ್ನ ಮಕ್ಕಳೇ ಅಂತ ಹೇಳಿದ್ದಾರೆ ರಾಯರು. ಆ ಕಾರಣದಿಂದ ತಾಯಿ, ಖಂಡಿತ ನನಗೆ ತುಂಬಾ ಖುಷಿ ಆಯ್ತು. ಅವತ್ತಿನ ತಾಯಿ ಹಳು ಮುಖ ನೋಡಿ ನನಗೆ ದುಃಖ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಅಳ್ತಾ ಇದ್ರಿ. ಇವತ್ತು ನಗು ಮುಖ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾವಾಗ್ಲೂ ನನ್ನ ತಾಯಿ ನಗು ನಗುತ್ತಾ ಖುಷಿಯಾಗಿ 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಗುರು ರಾಘವೇಂದ್ರ ಸ್ವಾಮಿ ಇವರು ಅಂತ ಹೇಳಿಕೊಂಡು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಅಣ್ಣ.
ನಿಮ್ಗೆ ಒಳ್ಳೇದಾಗಿದೆ ಅಂತಂದು ಪೂಜೆ ಮಾಡುದು ನಿಲ್ಲಿಸಬಾರದು. ಇಲ್ಲ ಇಲ್ಲ ನನ್ ಸಾಯೋವರ್ಗುನು ಪೂಜೆ ಮಾಡ್ತಾನೆ ಇರ್ತೀನಿ, ಮತ್ತೆ ಯಾವಾಗ್ಲೂ ನನ್ ರಾಯರ್ನ ನೆನಿತಾನೆ ಇರ್ತೀನಿ. ರಾಯರು ನನ್ ಜೊತೆ ಯಾವಾಗ್ಲೂ ಇದ್ದೇ ಇರ್ತಾರೆ, ನನ್ನ ಯಾವಾಗ್ಲೂ ಕಾಪಾಡ್ತಾರೆ. ನನ್ ತುಂಬಾ ನಂಬಿಕೆ ಅಣ್ಣ. ನನ್ ಯಾವ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಯಾರನ್ನೂ ನಂಬಿಲ್ಲ ಅಣ್ಣ. ನಂಗೆ ರಾಯರೇ ಎಲ್ಲ, ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ರಾಯರೇ ಅಣ್ಣ ನನಗೆ. ನಾನ್ ಯಾವ್ದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ರಾಯರನ್ನ ಕೇಳಿ ನಾನು ಮಾಡ್ತೀನಿ ಅಣ್ಣ. ನಾನು ನಿಜವಾಗ್ಲೂ ಅಷ್ಟು ನಂಬಿಬಿಟ್ಟಿದ್ದೀನಿ ಅಣ್ಣ. ನಿಂಗೆ ನಿಜವಾಗ್ಲೂ ಕಲಿಯುದ ಕಲ್ಪ ತರ ವೃಕ್ಷ ಅಂತಾರಲ್ಲ ಅಣ್ಣ, ಆ ತರ ರಾಯರು ಅಣ್ಣ. ಖಂಡಿತಮ್ಮ, ನನಗೂ ತುಂಬಾ ಖುಷಿ ತುಂಬಾ ಆಯ್ತು. ಖುಷಿ ಆಗ್ತಿದೆ ಮತ್ತೆ ಅಣ್ಣ ನಿಮ್ಮ ಪುಟಾಣಿ ನನಗಂತೂ. ಹೆಂಗಿದಮ್ಮ? ಮಗಳು ಹೆಂಗಿದ್ದಾರೆ? ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ ಅಣ್ಣ, ಚೆನ್ನಾಗಿದ್ದಾರೆ, ಓಕೆ ಚೆನ್ನಾಗಿದೆ. ಓಕೆ, ಚೆನ್ನಾಗಿರ್ಲಿ. ಇದೇ ರೀತಿಯಾಗಿ ರಾಯರ್ನ ಏನ್ ಪೂಜೆ ಮಾಡ್ತಾ ಇದ್ರೆ ಅದೇ ರೀತಿಯಾಗಿ ಪೂಜೆ ಮಾಡ್ತಾ ಇರಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗತ್ತೆ. ಆದಷ್ಟು ಬೇಗ ಇನ್ನು ಮತ್ತೆ ನಿಮ್ನ ಮಂತ್ರಾಲಯಕ್ಕೆ ಕರೆಸಿಕೊಂತಾರೆ ರಾಯರು. ಇಲ್ಲ ಅಣ್ಣ, ಮತ್ತೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಣ್ಣ. ಇನ್ನೂ ಒಂದು 3-4 ತಿಂಗಳು ಬಿಟ್ಟು ಮತ್ತೆ ಹೋಗ್ ಬರೋಣ ಅಂತ ಅವ್ರು ಹೇಳ್ತಿದ್ದಾರೆ. ಅದ್ರ ಒಳಗಡೆನೆ ಹೋಗ್ತೀರಾ ನೋಡಿ ಬೇಕಾದ್ರೆ, ಅದ್ರ ಒಳಗಡೆ ಹೌದು ಅಣ್ಣ, ಹೋಗ್ತೀವಿ ಅಣ್ಣ. ಏನೋ ದೇವ್ರು ನಮಗೆ ನಿಜವಾಗ್ಲೂ ಅಣ್ಣ ಇಷ್ಟು ನಂಬಿಕೆ ಅಂದ್ರೆ ಅಣ್ಣ, ಅಷ್ಟು ನಂಬಿಕೆ ಇದೆ ಅಣ್ಣ, ಅಪಾರವಾದ ನಂಬಿಕೆ ಅಣ್ಣ ಅವ್ರ ಮೇಲೆ. ಆದ್ರೆ ಇವತ್ತೆಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ಕೆಲಸ ಯಶಸ್ವಿ ಆಗಿದೆ ಅಲ್ವಾ? ಆಗ್ತಾ ಇದೆ ಅಣ್ಣ, ಆಗ್ತಾ ಇದೆ. ಆಗ್ತಾ ಇದೆ ಅಲ್ಲ, ಈಗ ಆಗಿದ್ದು ನನಗೆ ಹೇಳ್ತಾ ಇರೋದು ಆಗಿದೆ ಇವಾಗೆಲ್ಲ. ಆಗಿದೆ ಒಂದು ಅದಕ್ಕೆ ಆಗಿದೆ. ಇನ್ನೂ ಒಂದೆರಡು ಕೆಲಸ ಆಗಿಲ್ಲ, ಬಟ್ ಇರ್ಲಿ, ಪೆಂಡಿಂಗ್ ಅದು ಆಗುತ್ತೆ. ಆದ್ರೆ ಇವಾಗ ನೀವು ಅಂದ್ಕೊಂಡ್ರೆ ಕೆಲಸ ಸಕ್ಸಸ್ ಆಯ್ತಲ್ವಾ? ಆಗಿದೆ. ಎಷ್ಟು ಆಸೆಯನ್ನು ಕೇಳ್ಕೊಂಡಿದ್ವಿ, ಅದರಲ್ಲಿ ಇವತ್ತು ನಿಮಗೆ ಒಂದು ಸ್ವಲ್ಪನಾದ್ರೂ ಅನುಗ್ರಹ ಮಾಡಿದ್ದಾರೆ. ಅಣ್ಣ 100ರಲ್ಲಿ 95% ಆಗಿದೆ ಅಣ್ಣ. 100ರಲ್ಲಿ 95% ಅನುಗ್ರಹ ಮಾಡಿದ್ದಾರೆ. ಇನ್ನು 5% ಅನುಗ್ರಹ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆಗುತ್ತೆ. ಆ 5%, 95% ಅನ್ನೇ ಕ್ಲಿಯರ್ ಮಾಡಿದಂತ ಗುರು ರಾಘವೇಂದ್ರ ಸ್ವಾಮಿ ಅವರು 5% ಕ್ಲಿಯರ್ ಮಾಡಲ್ಲ ಏನಮ್ಮ? ಮಾಡ್ತಾರೆ ಅಣ್ಣ, ಮಾಡೇ ಮಾಡ್ತಾರೆ. ನಂಬಿಕೆ ನನಗಿದೆ ಅಣ್ಣ ನನಗೆ. ಅದಕ್ಕೆ ಒಳ್ಳೇದಾಗಿದೆ. ಆದ್ರೆ ಇವತ್ತು ನನಗೆ ಒಳ್ಳೇದಾಗಿದೆ ಅಂತಂದು ಫೋನ್ ಮುಖಾಂತರ ಲೈನ್ ಸಿಕ್ಕಿದ್ದೆ ಅಲ್ಲಮ್ಮ. ಲೈನ್ ಫೋನ್ ಮಾಡಿದ್ರಿ ನಾನು ಎಷ್ಟು ಸರಿ ಮಾಡಿದ್ದೀನಿ ಗೊತ್ತಾ ಅಣ್ಣ. ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೂ ಮಾಡಿದ್ದೀನಿ. ಅಣ್ಣಾಗ ಒಂದ್ ಮಾತು ಹೇಳೋಣ, ಮತ್ತೆ ನಾನು ಅಲ್ಲಿ ಹುಡುಕಿದ್ದೀನಿ ನಿಮ್ಮನ್ನ, ಎಷ್ಟು ಹುಡುಕಿದ್ದೀನಿ ಗೊತ್ತಾ ಅಣ್ಣ. ಅಣ್ಣ ಸಿಗ್ತಾರೇನೋ, ಅಣ್ಣಗೆ ಒಂದು ಟ್ಯಾಂಕ್ಸ್ ಹೇಳೋಣ. ಇಷ್ಟು ಹುಡುಕಿದ್ದೀನಿ, ನೀವು ಸಿಕ್ಕಿಲ್ಲ. ಆಮೇಲೆ ಬೇಜಾರಾಯ್ತು, ಬಿಡು ಅಣ್ಣ ಎಲ್ಲ ಇಲ್ವೇನೋ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಯ್ತು. ಆಮೇಲೆ ಮನೆಗ್ ಬಂದ್ಬಿಟ್ವು ಅಣ್ಣ. ಅವಾಗ ಮತ್ತೆ ಕಾಲ್ ಮಾಡ್ದೆ, ಅಣ್ಣ ಹಿಂಗ್ ಹೋಗಿದ್ವೋಣ ಅಂತ ಹೇಳೋಣ ಅಂತ ಕಾಲ್ ಮಾಡ್ದೆ, ನೀವ್ ಎತ್ತೇ ಇಲ್ಲ ಅಣ್ಣ. ನಂಗೆ ಕಾಲ್ ಸಿಕ್ಕೇ ಇಲ್ಲ ಅಣ್ಣ ನಂಗೆ ಫೋನ್. ಇರ್ಲಿ ಅಮ್ಮ, ಬೇರೆ ಕಡೆ ಕೆಲಸದಿಂದ ನಾನು ಇದನ್ ಮಾಡಿಲ್ಲ. ಒಟ್ಟಿನಲ್ಲಿ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ರಲ್ಲ, ಅಷ್ಟೇ ಸಾಕು. ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ. ಇನ್ನು ಏನ್ 5% ವೇಟ್ ಮಾಡ್ತಾ ಇದಿರಲ್ಲ, ಆ 5% ಬೇಗ ಅನುಗ್ರಹ ಆಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಖಂಡಿತ ಅತಿ ಶೀಘ್ರದಲ್ಲಿ ಮತ್ತೆ ನೀವು ನನಗೆ ಕರೆ ಮುಖಾಂತರ ತಿಳಿಸ್ತೀರಾ. ಒಳ್ಳೇದಾಗ್ಲಿ. ನಿಮ್ಮ ಉಸಿರಿರೋರ್ಗು ರಾಯರ ಹೆಸರನ್ನು ಮರಿಬೇಡಿ. ಓಕೆನಮ್ಮ? ಇಲ್ಲ ಅಣ್ಣ, ನಾನು ಸಾಯೋವರ್ಗು ನಾನು ರಾಯರನ್ನ ಯಾವತ್ತೂ ಮರೆಯಲ್ಲ ಅಣ್ಣ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ತಾಯಿ. ಅಣ್ಣ